ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಹೊಸ ಬ್ಲಾಗು ಶುರು ಮಾಡಕತ್ತೀನಿ ನೋಡ್ರಿ. ಪೂರಿ ಮಾಡಿ ಮತ್ತು ಅಡುಗೆ ಮನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಮತ್ತು ಅದೇ ವ್ಲಾಗನ್ನು ಹೊಸ ವ್ಲಾಗಾಗಿ ಮತ್ತು ಇನ್ನೊಂದು ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಮೈಂಡ್ನೊಳಗೆ ಇಟ್ಕೊಂಡಿದ್ದೆ ಸೀರೆ ಯಾವುದು ಉಟ್ಕೋಬೇಕು ಅಂತಂದು ಹೇಳಿದ್ನಲ್ರಿ. ಸೊ ಇದು ಉಟ್ಕೋಬೇಕಂತ ಅಂದ್ಕೊಂಡಿರ್ತೀನಿ ನಾನು. ಸೊ ಬ್ಲೂ ಕಲರ್ 2 ಸೀರೆ ಅದಾವು. ಸೊ ಇದ್ರೊಳಗೆ ಯಾವ್ದಾರ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆ. ಸೊ ಇದನ್ನು ಭಾಳ ಸತಿ ಉಟ್ಕೊಂಡಿನಿ. ಸೊ ಇದು ಪ್ಲೇನ್ ಒಂದು ಐತಿ, ಇದನ್ನ ಉಟ್ಕೋಬೇಕು ಅಂತ ಅಂದ್ಕೊಂಡಿನಿ. ಸೀರೆ ಬ್ಲೌಸ್ ಮ್ಯಾಚಿಂಗ್ ಐತಿ ಮತ್ತು ಇನ್ನು ಅದ್ರ ತಕ್ಕ ಮ್ಯಾಚಿಂಗ್ ಸ್ವಲ್ಪ ಜ್ಯುವೆಲರಿ ಅವೆಲ್ಲ ತೆಗೆದು ಇಟ್ಕೊಂಡಿನಿ. ಜಸ್ಟ್ ಇವನ್ನೆಲ್ಲ ಯಾಕಂದರೆ ಟೈಮು ಅರ್ಧ ಗಂಟೆ ಅಷ್ಟೇ ಐತೆ ನೋಡ್ರಿ. 11:45 ಆಗತ್ತೆ, 12:30 ಹೋಗೋಣ ಒಂದರ. ಸೊ ಪಟ ರೆಡಿ ಆಗ್ತೀನಿ. ಸೊ ಯಾವ ಸೀರೆ ಇದ್ರೊಳಗೆ ಉಟ್ಕೋತೀನಿ ಅನ್ನೋದು ನೋಡ್ತೀರಂತ ಸ್ವಲ್ಪ ರೆಡಿ ಹಾಕಿನಿ. ಫಸ್ಟ್ ಪಟ ಸಿಂಪಲಾಗಿ ರೆಡಿ ಹಾಕಿನ್ರಿ. ನಾನು ಏನು ಮೇಕಪ್ ಅದು ಏನೂ ಇರೋಂಗಿಲ್ಲ, ನಮ್ಮದೇನು ನಾವು ಜಾಸ್ತಿನೂ ತಲೆನೂ ಕೆಡಿಸ್ಕೊಳಂಗಿಲ್ಲ ನಾನು. ಸೊ ನನಗೆ ಹೆಂಗೆ ಬರ್ತೈತಲ್ಲ ಹಂಗೆ ಮಾಡ್ಕೊಂಡ್ಬಿಡ್ತೀನಿ ನಾನು ಅಷ್ಟೇ, ಮತ್ತೊಂದು ಏನಿಲ್ಲ. ಸೊ ಈಗ ಪಟ ರೆಡಿ ಆಗ್ತೀನಿ. ಸೊ ಈ ರೀತಿ ಬಳಿ ಮ್ಯಾಚಿಂಗ್ ಮಾಡ್ಕೊಂಡಿನಿ ನೋಡ್ರಿ. ಸ್ವಲ್ಪ ನನಗೇನಂತಂದರೆ ಏನೋ ಒಂದು ನಾವು ರೆಡಿ ಆಗಬೇಕಾದ್ರೆ ಒಂದು ಸ್ವಲ್ಪ ನಾನು ಮ್ಯಾಚಿಂಗ್ ಕಡೆಗೆ ಲಕ್ಷ್ಯ ಕೊಡ್ತೀನಿ ಅಷ್ಟೇ. ಸ್ವಲ್ಪ ಮ್ಯಾಚ್ ಆಗಿರಬೇಕು ಅಷ್ಟೇ, ಸೀರೆ ಬ್ಲೌಸು ಮತ್ತೇನಾದರೂ ಜ್ಯುವೆಲರಿ ಅದು ಹಾಕ್ಕೊಂಡೆ ಅಂತಂದರೆ ಸ್ವಲ್ಪ ಮ್ಯಾಚ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಬ್ಲೂ ಒಂದೊಂದು ಬಳಿ ಇತ್ತು, ಅದನ್ನ ಹಾಕ್ಕೊಂಡು ಹಿಂಗೆ ಮ್ಯಾಚ್ ಮಾಡ್ಕೊಂಡು ನೋಡಿರಿ. ಬಾರ್ಡ್ರಿಗೆ ಒಂದು ಇದು ಈ ಥರ ಕಾಜಿನ ಬಳೆ ಇತ್ತು, ಇದನ್ನ ಇಷ್ಟ ಇದು ಒಂದು ಹಾಕ್ಕೊಂಡು ಈ ಥರ ಸೀರೆಗೆ ಮ್ಯಾಚ್ ಮಾಡ್ಕೊಂಡಿನಿ. ಫೈನಲಾಗಿ ರೆಡಿ ಆಗಿ ನೋಡಿರಿ. ಪಟ ಒಂದ್ಸತಿ ನಿಮ್ಗೆ ತೋರಿಸ್ಬಿಟ್ಟು ನನ್ನ ಲುಕ್. ಮತ್ತು ಇನ್ನು ಕೆಳಗಡೆ ಹೋದ್ರಂತೂ ಎಲ್ಲರೂ ಬರಕತ್ತಾರೆ, ಒಂದು 5 ನಿಮಿಷದಾಗ ಬರ್ತಾರೆ ಇನ್ನು. ಸೊ ಇಷ್ಟು ನೋಡಿರಿ, ನಾನು ಹಾಕ್ಕೊಂಡಿನಿ ಸಿಂಪಲ್ಲಾಗಿ ಇಷ್ಟ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಮೇಲೆ ಒಂದು ಸತಿ ರೌಂಡ್ ಮಾಡ್ಕೊಂಡಿನಿ. ಸೊ ಇಷ್ಟ ಸಿಂಪಲ್ ಲುಕ್ ನೋಡಿರಿ. ಹೆಂಗೆ ಕಾಣಿಸಾಗುತ್ತೆ ಅಂತ ಕಮೆಂಟ್ ಸೆಕ್ಷನ್ನಾಗ ಕೇಳಿರಿ. ಜಾಸ್ತಿ ಏನು ಮೇಕಪ್ ಮಾಡೋಂಗಿಲ್ಲ, ನಾನು ಮನ್ಯಾಗ ಮಾಡ್ಕೊತೀನಿ. ಇಲ್ಲಾಂದ್ರೆ ನನ್ನ ಫ್ರೆಂಡ್ ಅನಿತಾ ಅದಲ್ಲ, ಹಾಗೆ ಏನರ ಇತ್ತಂದ್ರೆ ಅಕ್ಕಿ ಮಾಡಿರ್ತಾಳೆ. ಸೊ ಎಲ್ಲ ಈಗ ಬ್ಯಾಗ್ನೊಳಗೆ ಹಾಕ್ಕೋತೀನಿ. ಮೇಯ್ನಾಗಿ ತಂಗಿ ತೊಗೊಳಕ್ಕೆ ತಾಮ್ರ ತಂಗಿ ಒಂದು ಬೇಕು. ಇನ್ನು ನಾನು ಕೆಳಗಡೆ ಬಂದೆ ನೋಡ್ರಿ ರೆಡಿಯಾಗಿ. ಅಷ್ಟೊತ್ತಿಗೆ ಕೆಲವೊಬ್ಬರು ಹೆಣ್ಮಕ್ಳು ಹೋಗಿ ಬಂದಿದ್ದರು, ಕೆಲವೊಬ್ಬರು ಇನ್ನೂ ರೆಡಿಯಾಗಿ ಹೊಂಟಿದ್ರು. ಹಂಗೆ ಒಂದು ಕ್ಲಿಪ್ಸ್ ಆ್ಯಡ್ ಮಾಡಕತ್ತೀನಿ. ಇವರು ಮರಾಠಿ ಮಾತಾಡ್ತಾರೆ, ಇನ್ನೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತೈತಿ, ಹೀಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡಾಕತ್ತೀನಿ. ಮತ್ತು ನಾರ್ಮಲ್ ಇತ್ತಂದ್ರೆ ನಾನು ಆ್ಯಸ್ ಇಟ್ ಈಸ್ ಹಂಗೆ ಶೇರ್ ಮಾಡ್ಕೋತೀನಿ ಕೆಲವೊಂದು ಸತಿ. ಸೊ ಇವತ್ತು ಒಂದು ಸ್ವಲ್ಪ ವಾಯ್ಸ್ ಕೊಟ್ಟು ನಾನೆಲ್ಲ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ಜ್ಯೋತಿ, ನಾನು, ಸುನೀತಾ ಮತ್ತು ವರ್ಷ ಮತ್ತು ಕವಿತಾ ಇವರೆಲ್ಲ ಬರಾಕತ್ತಿದ್ರು. ಸೊ ಎಲ್ಲರೂ ರೆಡಿಯಾಗಿ ಬಂದಮೇಲೆ ಎಲ್ಲ ತಾಟೆಲ್ಲ ರೆಡಿ ಮಾಡ್ಕೊಂಡ್ವಿ. ಮತ್ತು ಪೂಜೆಗೆ ನೀರು ಬೇಕಾಗಿರುತ್ತೆ ರೀ, ಹೀಗಾಗಿ ಸೊ ಅಲ್ಲೇ ನಳ ಐತಿ, ಎಲ್ಲ ಮಸ್ತಾಗೆಲ್ಲ ವ್ಯವಸ್ಥೆ ಐತಿ. ಪ್ರತಿ ವರ್ಷ ನಾವು ಅದೇ ಗಾರ್ಡನಿಗೆ ಹೋಗ್ತೀವಿ. ಸೊ ಅಲ್ಲೇ ಹೋಗಿದ್ವಿ ನೋಡಿರಿ. ಸೊ ರೆಗ್ಯುಲರ್ ವ್ಯೂವರ್ ಇದ್ದರೆ ಆ ಗಾರ್ಡನ್ ನಿಮಗೆ ಗೊತ್ತಾಗ್ಬಿಡ್ತೈತಿ. ಭಾಳ ಅಂದ್ರೆ ಭಾಳ ರಶ್ ಇತ್ತು ಈ ವರ್ಷ ಅಂತೂ. ಪ್ರತಿ ವರ್ಷದಕ್ಕಿಂತ ಈ ವರ್ಷ ಭಾಳ ರಶ್ ಇತ್ತು ರೀ. ಕರೆ ಹೇಳ್ಬೇಕಂತಂದ್ರೆ ಜಾಸ್ತಿ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕಂತೂ ನಮಗೆ ಖರೆ ಹೇಳ್ಬೇಕಂದ್ರೆ ಟೈಮೂ ಸಿಗಲಿಲ್ಲ. ಮತ್ತು ಪೂಜೆ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತಲ್ಲ ಖರೆ ಹೇಳ್ಬೇಕಂತಂದ್ರೆ. ಇನ್ನು ಗಿಡನೂ ದೊಡ್ಡದಲ್ರಿ, ಹೀಗಾಗಿ ಎಲ್ಲರೂ ಅಲ್ಲೇ ಬರ್ತಾರೆ. ಮತ್ತು ಜಾಸ್ತಿ ಜಾಗನೂ ಐತಲ್ಲೇ, ಹೀಗಾಗಿ ಅಲ್ಲೇ ಜಾಸ್ತಿ ಜನ ಬಂದಿರ್ತಾರೆ. ಇನ್ನು ಎಲ್ಲ ಪೂಜೆ ಮಾಡಕತ್ತೀವಿ ನೋಡಿರಿ. ನಾನು ಜ್ಯೋತಿ ಜಸ್ಟ್ ಒಂದು ಕ್ಲಿಪ್ಸ್ ಯಾರು ತೊಗೊಂಡಿದ್ರಲ್ಲ ಅದನ್ನ ಶೇರ್ ಮಾಡ್ಕೊಳಕತ್ತೀನಿ. ಇನ್ನು ಅದಾದಮೇಲೆ ಮತ್ತು 5 ಜನರಿಗೆ ನಾವು ಉಡಿ ಏನು ತೊಗೊಂಬಂದಿರ್ತೀವಲ್ಲ, ಒಬ್ಬರಿಗೊಬ್ಬರು ನಾವು ಉಡಿನ ತುಂಬಿದ್ರಾತು ಅಂತಂದು ಹೇಳಿ ಈ ಕಡೆ ಗಾರ್ಡನಿಗೆ ಬಂದು ನಾವು ಮುತ್ತೈದೆಯರಿಗೆ ಉಡಿ ತುಂಬ್ತೀವಿ. ಯಾಕಂದರೆ ಇಲ್ಲಿ ಪೂಜೆ ಮಾಡೋಕೆ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಲ್ಲ ರೀ, ಹೀಗಾಗಿ ನಾವೆಲ್ಲರೂ ಸೇರಿ ಈ ಕಡೆ ಕೂತ್ಕೊಂಡು ನೋಡಿರಿ. ನೋಡ್ತಿರ್ಬೇಕು ನೀವು ಹೆಣ್ಮಕ್ಳು ಗ್ರೂಪ್ ಅಲ್ಲೊಂದು ಇಲ್ಲೊಂದು ಹಂಗೆ ಕಾಣಿಸಾಕತ್ತೈತಿ. ಪೂಜೆ ಅದರೆಲ್ಲ ಫೋಟೋ ಅದು ಎಲ್ಲ ತೆಗೆಸ್ಕೊಳಕತ್ತಾರ. ಸೊ ಹಿಂಗೆ ಎಲ್ಲ ನಡೆದಿತ್ತು ನೋಡಿರಿ. ಸೊ ನಾವು ಎಲ್ಲರೂ ಒಬ್ರಿಗೊಬ್ಬರು ಅರ್ಶಿನ ಕುಂಕುಮ ಕೊಟ್ಟು ಉಡಿ ಏನು ತೊಗೊಂಬಂದಿರ್ತೀವಲ್ಲ ರೀ, ಅವನ್ನ ಉಡಿ ತುಂಬಿದ್ವಿ. ಮೇಯ್ನಾಗಿ ಇಲ್ಲ ಮಾವಿನ ಹಣ್ಣನ್ನ ಉಡಿ ತುಂಬ್ತಾರೆ ಹೆಚ್ಚಾಗಿ, ಒಂದು 90%. ಮತ್ತು ಉಡಕ್ಕಿ ಸಾಮಾನೆಲ್ಲ ತೊಗೊಂಡು ಬಂದಿರ್ತೀವಿ. ಅವನ್ನೆಲ್ಲ ತುಂಬಿದ ಮೇಲೆ ನಾವು ಎಷ್ಟು ಜನ ಹೋಗಿದ್ವಲ್ಲ ರೀ, ಒಂದು 7 ಜನನಾಗಿದ್ವಿ ನಾವು. ಸೊ ಎಲ್ಲರೂ ಮಸ್ತಾಗಿ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಯಾಕಂದರೆ ಅದು ವ್ಯೂಸ್ ಆಯ್ತು, ಗಾರ್ಡನ್ ವ್ಯೂ ಮತ್ತು ಮಸ್ತ್ ಅಂದ್ರೆ ಮಸ್ತ್ ಐತಿ ಖರೆ ಹೇಳ್ಬೇಕಂದ್ರೆ ಜಾಗ. ಫೋಟೋ ಆದಮೇಲೆ ಗೊತ್ತಿಲ್ಲ ನಿಮ್ಮ ಹೆಣ್ಮಕ್ಳಿಗೆ ಒಂದಿಷ್ಟು ಶಾರ್ಟ್ ವಿಡಿಯೋ ಎಲ್ಲ ನಾವು ತೆಕ್ಕೊಂಡ್ವಿ. ಸೊ ನಾನು ಏನು ತೆಗೆದಿದ್ನಲ್ಲ ಅವನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ಒಂಥರ ಪೂಜೆ ಆದಮೇಲೆ ಎಲ್ಲರೂ ಒಂದು ಅರ್ಧ ತಾಸು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳಬೇಕಿತ್ತು. ಮತ್ತು ಭಾಳ ದಿನದ ಮೇಲೆ ಎಲ್ಲರೂ ಮೀಟಾಗಿದ್ವಿ, ಸೇರಿದ್ವಿ. ಸೊ ಹೀಗಾಗಿ ಇವನೊಂದಿಷ್ಟು ಶಾರ್ಟ್ ವಿಡಿಯೋ ನಾನು ಶೇರ್ ಮಾಡ್ಕೊಳಕತ್ತೀನಿ. ಇವನ್ನೆಲ್ಲ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ನೊಳಗೆ ಶಾರ್ಟ್ ವಿಡಿಯೋ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬರ್ರಿ. ಈಗ ಮನೆಗೆ ಬಂದು ನೋಡ್ರಿ, ಸಿದ್ದು ಆಗಲೇ ಬಂದಾನ. 2:30 ಆಗೈತೆ, 2:45 ಆಗೈತೆ ಆಗಲೇ. ಸೊ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಬಂದಾರ. ಇನ್ನು ಪೂರಿ ಮಾಡ್ತೀನಿ, ಬಿಸಿ ಪೂರಿ ಮಾಡಿ ಊಟ ಮಾಡೋದು ನೋಡ್ರಿ.
ಶೂ ಒಂದು ರಶ್ ಇತ್ತು ನೋಡ್ರಿ ಖರೆ ಹೇಳ್ಬೇಕಂದ್ರೆ. ಈ ವರ್ಷ ಪೊಲೀಸರೆಲ್ಲ ಇದು ತೊಗೊಂಡಿದ್ರು, ಅದು ಇಲ್ಲಿ ಗಾರ್ಡನ್ನಾಗ ಐತಲ್ಲ, ಹಿಂಗಾಗಿ ಭಾಳ ರಶ್ ಇತ್ತು. ಎಷ್ಟು ಬೇವ್ತೀವಿ ನೋಡ್ರಿ, ಬಿಸಿಲು ಹಾಗೆ ಇತ್ತು. ಚಲೋ ಆಯ್ತು ಹೊಟ್ಟೆ ಪೂಜೆ. ಸೊ ಇನ್ನು ಊಟ ಮಾಡ್ತೀವಿ, ಡ್ರೆಸ್ ಚೇಂಜ್ ಮಾಡಿ. ನಮ್ಮ ಮನೆಯವರು ಬಂದಾರ, ಅವರು ಊಟ ಆಗಿಲ್ಲ ಇನ್ನು. ಸೊ ಸಿದ್ದನು ಊಟ ಮಾಡಬೇಕು, ಮಾಡ್ಕೊಂಡಾರ ನೋಡ್ರಿ. ಸೊ ಊಟ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.